ಇನ್ನು ರಾಜ್ಯದಲ್ಲಿ ತೀವ್ರ ಬರದ ಹಿನ್ನೆಲೆ ಜನರ ಗುಳೆಯ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು, ಅಭಿಯಾನವನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿರೋದು. ತಾಂಡಾಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಶಾಸಕ ಶ್ರೀನಿವಾಸ್ ರಚಿಸಿರುವಂತಹ ತಂಡದಿಂದ ಪರಿಶೀಲನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಭಿಯಾನ ಮಾಡಿದ್ವಿ. ಸರ್ಕಾರ ಗುಳೆ ಹೋಗೋದನ್ನ ತಡೆಯೋದಕ್ಕೆ ಏನ್ ಕ್ರಮ ತಗೋಬೇಕು, ಏನು ಎತ್ತ ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗಿತ್ತು. ಜನ ಫೋನ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರು. ನಮ್ಮ ವರದಿಯ ಇಂಪ್ಯಾಕ್ಟ್ ಎನ್ನುವಂತೆ ಶಾಸಕ ಶ್ರೀನಿವಾಸ್ ಸೂಚನೆಯ ಮೇರೆಗೆ ಅವರ ತಂಡ ಭೇಟಿಯನ್ನ ಕೊಡ್ತಾ ಇರೋದು. ಜನರು ಎಲ್ಲಿಗೆ ಗುಳೆ ಹೋಗಿದ್ದಾರೆ, ಹೋಗ್ತಾ ಇದ್ದಾರೆ ಸೇರಿದಂತೆ ಸುಮಾರು 22 ಅಂಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತ ಕೆಲಸ ಈ ತಂಡದಿಂದ ಆಗ್ತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೂ ತರ್ತೀನಿ ಅಂತ ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಹೇಳಿಕೆಯನ್ನು ನೀಡಿದ್ದಾರೆ. ಬಂಜಾರರಿಗೆ ಗುಳೆ ಅಂತಕ್ಕಂಥದ್ದು ತಲೆತಲಾಂತರಗಳಿಂದ ಬಂದಿರತಕ್ಕಂತಹ ಶಾಪ. ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ಮೊನ್ನೆ ಅಷ್ಟೇ ನಿರಂತರವಾಗಿ ಒಂದು ಕ್ಯಾಂಪೇನ್ ಅನ್ನ ವರದಿಯನ್ನು ಕೂಡ ಮಾಡಿತ್ತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶ್ರೀಕಂಠಾಪುರ ತಾಂಡದಲ್ಲಿ ಹೋಗಿ ವಿಜಯನಗರ ಜಿಲ್ಲೆಯ ಮತ್ತು ಬಂಜಾರರ ಜೀವನದ ಕುರಿತಂತೆ ಸಮಗ್ರವಾದಂತಹ ಒಂದು ಕ್ಯಾಂಪೇನಿಂಗ್ ಸ್ಟೋರಿಯನ್ನು ಕೂಡ ಮಾಡಿತ್ತು. ಈ ಒಂದು ವರದಿಯನ್ನ ಗಮನಿಸಿದಂತಹ ಶಾಸಕರು ಇವತ್ತು ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿ ಇವತ್ತು ತಾಂಡಾಗಳಲ್ಲಿ ಏನು ಗುಳೆ ಹೋಗಿರತಕ್ಕಂತಹ ಜನರ ಸ್ಥಿತಿಗತಿಗಳನ್ನ ಅಧ್ಯಯನವನ್ನ ಮಾಡಲಿಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಇಲ್ಲಷ್ಟೇ ಅಲ್ಲದೆ ಏನು ಈಗಾಗಲೇ ಕಬ್ಬು ಕಟಾವಿಗೆ ಹೋಗಿರ್ತಕ್ಕಂತಹ ತಾಂಡಾದ ಜನರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಸಂಬಂಧಪಟ್ಟಂಗೆ ಅಲ್ಲಿನ ಏನು ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಂದ ಒಂದು ಮಾಹಿತಿ ಸಂಗ್ರಹವನ್ನ ಮಾಡತಕ್ಕಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಕೂಡ ಕೂಡ್ಲಿಗಿಯ ಶಾಸಕರಾದಂತಹ ಡಾಕ್ಟರ್ NT ಶ್ರೀನಿವಾಸ್ ಅವರಿಗೆ ಅಭಿನಂದಿಸ್ತೇವೆ. ಒಂದು ವರದಿಯನ್ನ ನೋಡಿದ ತಕ್ಷಣ ಅವರು ತ್ವರಿತಗತಿಯಲ್ಲಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸ್ವತಃ ತಾಂಡಗಳ ಜನರೊಂದಿಗೆ ಶಾಸಕರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ NT ಶ್ರೀನಿವಾಸ್ ಅವರು, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಈ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನಮಸ್ಕಾರ. ಈಗ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಅರ್ಪಿಸಲು ಇಷ್ಟಪಡ್ತೀನಿ. ಯಾಕೆಂದ್ರೆ ಗುಳೆ ಹೋಗುವಂಥದ್ದು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ತಾಂಡಗಳಲ್ಲಿ, ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಈ ಜಾಸ್ತಿ ಜನಾಂಗ ಇರೋಂಥ ನಮ್ಮ ತಾಲೂಕಲ್ಲಿ ಗುಳೆ ಹೋಗುವಂಥದ್ದು ಹೊಸದಲ್ಲ. ಸೊ ನನಗೆ ಹೊಸದಿರ್ಬೋದು, ಆದ್ರೆ ಇದು ಹಲವಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋಂಥ ಇದನ್ನ ಒಂದು ಈ ಸರಿ ತುಂಬಾ ಈ ಮಳೆ ಕಡಿಮೆ ಆಗಿ ಭೀಕರತೆ ಜಾಸ್ತಿ ಇದನ್ನ ಮನಗಂಡು ತಾವು ಸುದ್ದಿ ಬಿತ್ತರಿಸಿದ್ದನ್ನ ನೋಡಿದ ಕೂಡಲೇ ನಮಗೂ ತಲೆಲಿತ್ತು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಧಿವೇಶನದಲ್ಲಿ ಕೂಡ ದನಿ ಎತ್ತಬೇಕು. ಮತ್ತೆ ಜನರಿಗೆ ಏನು ಕಾರಣಕ್ಕೆ ನಿಜವಾಗ್ಲೂ ಇದಕ್ಕೆ ಸುಮ್ಮನೆ ತೇಪೇಚಂತ ಕೆಲಸ ಆಗಬಾರದು. ಇದು ಹಲವಾರು ವರ್ಷಗಳಿಂದ ಈ ಕುಟುಂಬಗಳು ಅವರ ಮಕ್ಕಳ ವಿದ್ಯಾಭ್ಯಾಸನೂ ಮತ್ತೆ ಆರ್ಥಿಕ ಎಲ್ಲಾನು ಕಳ್ಕೊಂಡು ಇವತ್ತು ಹೋಗಂತದ್ದು ನಡ್ಕೊಂಡ್ ಬಂದಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೋಬೇಕಂತ ಹೇಳ್ಬಿಟ್ಟು ಒಂದು ಒಳ್ಳೆ ರಿಸರ್ಚ್ ಟೀಮ್ ನ ಒಂದು PhD ಗ್ರಾಜುಯೇಟ್ಸ್ ನ ಒಂದು ತಂಡ ಮಾಡಿ ವಿಶೇಷವಾಗಿ ಎಲ್ಲ ನಮ್ಮ ತಾಂಡ ಮುಖಂಡರು, ಎಲ್ಲ ನಮ್ಮ ಶ್ರೀಕಂಠಾಪುರ ತಾಂಡ, ಅಪ್ಪನಹಳ್ಳಿ ತಾಂಡ, ಬಂಡೆಬಸಾಪುರ ತಾಂಡ, ಎಲ್ಲ ತಾಂಡಗಳು ಮತ್ತು ಎಲ್ಲ ನಮ್ಮ ಗ್ರಾಮಗಳಿಂದ ಎಲ್ಲೆಲ್ಲಿ ಈಗ ನೋಡಿ ನಮ್ಮ ಊರು ನರಸಿಂಹಗಿರಿ ಕೂಡ ಹೊರತಲ್ಲ ಗುಳೆ ಹೋಗೋದ್ರಲ್ಲಿ ಬಹಳ ತೊಂದರೆಯಲ್ಲಿದ್ದಾರೆ ಜನ. ಸೊ ಅದಕ್ಕೋಸ್ಕರ ಇವ್ರದ್ದು ಏನೇನು ನಿಜವಾಗ್ಲೂ ಕಾರಣಗಳೇನು ಮತ್ತೆ ಇದರಂತ ಅವ್ರು ಆರ್ಥಿಕವಾಗಿ ಎಷ್ಟು ಸಬಲರಾಗ್ತಾರೆ ಇದ್ರ ಹೋಗೋದ್ರಿಂದ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮುಂದಿನ ಜೀವನ ಏನು ಸರಿಯಾದ ರೀತಿ ತಿಳ್ಕೊಂಡು ಮತ್ತೆ ಎಲ್ಲ ಸಮಸ್ಯೆಗಳಾಗಿ ಉಳಿಬಾರ್ದು. ಕೂಡ್ಲಿಗಿ ತಾಲೂಕಿನಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹುಡುಕ್ಲೇಬೇಕಂತೇಳಿ ಒಂದು ನಾವು ಪಣ ತೊಟ್ಟು ಇಲ್ಲಿ ಬಂದಿದ್ದೀವಿ. ಇದಿಷ್ಟು ಕೂಡ್ಲಿಗಿಯ ಶಾಸಕರಾದಂತಹ ಡಾಕ್ಟರ್ NT ಶ್ರೀನಿವಾಸ್ ಅವರ ಮಾತುಗಳು. ಮುಖ್ಯವಾಗಿ ಇವತ್ತು ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದು, ಗುಳೆ ಹೋಗ್ತಕ್ಕಂತಹ ಕುಟುಂಬಗಳಿಗೆ ನಾವು ಇಲ್ಲೇ ಕೆಲಸವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಜೊತೆಗೆ ಬಹಳ ವಿಶೇಷವಾಗಿ ವರದಿಯನ್ನ ನೋಡಿದ ತಕ್ಷಣ ಒಂದು ಸಂಶೋಧಕರ ತಂಡ ರೆಡಿ ಮಾಡಿ ಸಂಪೂರ್ಣವಾಗಿ ಅವರ ಅಧ್ಯಯನವನ್ನ ಮಾಡಲಿಕ್ಕೆ ಮುಂದಾಗಿದ್ದೇವೆ ಅಂತಕ್ಕಂತಹ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಕೂಡ್ಲಿಗಿಯ ಶಾಸಕರಾದಂತಹ ಡಾಕ್ಟರ್ NT ಶ್ರೀನಿವಾಸ್ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.